ನವರಾತ್ರಿ ನಡೀತಾ ಇತ್ತು ಅಂತ ನಮ್ಮ ಮನೇಲಿ ನಾನ್ ವೆಜ್ ಬ್ಯಾನ್ ಆಗಿದೆ. ಯಾವ ಹೋಟೆಲಲ್ಲಿ ತಿನ್ನೋಣ ಅಂತ ಕ್ಯೂರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಿದ್ದು ನನಗೆ ನಮ್ಮ ಚೇತನಣ್ಣ ಬಂದು ಆಚೆ ಎಲ್ಲ ಬೇಡ ಕಣೋ, ಬಾ ನಮ್ಮ ಕುಟುಂಬದಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಯಾರು ಮಾಡಕ್ ಸಾಧ್ಯ ಆಗಲ್ಲ, ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ. ನಾನೇನೋ ರಿಲೇಷನ್ ಮನೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ ಅವ್ರು ಕರ್ಕೊಂಡು ಬಂದಿದ್ದು ನನ್ನ ಬೆಲ್ ರೋಡಲ್ಲಿರೋ ಕುಟುಂಬ ಹೋಟೆಲ್ಗೆ. ಎಂಟ್ರಿ ಅಥೆಂಟಿಕ್ ಆಗಿತ್ತು, ಹ್ಯಾಂಡ್ ವಾಶ್ ಕನ್ಫ್ಯೂಸಿಂಗ್ ಆಗಿತ್ತು. ಮೆನು ನೋಡಿದ್ರೆ ನಾನು ಸೋಷಲ್ ಬುಕ್ ಇದ್ದಂಗಿದೆ. ಫಸ್ಟ್ ಆರ್ಡರ್ ಮಾಡಿದ ಬಿಸಿ ಬಿಸಿ ಕಾಲ್ ಸೂಪ್ಗೆ ನಿಂಬೆಹಣ್ಣು ಹಿಡ್ಕೊಂಡು ಕುಡಿತಾ ಇದ್ರೆ ಆಹಾ ಮಜಾನೇ ಬೇರೆ. ಸ್ಟಾರ್ಟರ್ಸ್ ಅಲ್ಲಿ ಚಿಕನ್ ಕೋಳಿ ಕೂಡ ಸಕ್ಕತ್ತಾಗಿತ್ತು. ಪ್ರಾನ್ ತವಾ ಫ್ರೈ ಅಷ್ಟು ಮಜಾ ಕೊಡ್ಲಿಲ್ಲ. ಹರ್ಷಣ್ಣ ಪೂರಿ, ಕಮಲೇಶಣ್ಣ ಶಾವ್ಗೆ, ಚೇತನಣ್ಣ ನೀರ್ ದೋಸೆ ಬೇಕು ಅಂತ ಜಗಳ ಮಾಡ್ತಾ ಇದ್ರು. ನಾನು ಯಾಕೆ ಸುಮ್ಮನೆ ಕಿರಿಕ್ ಅಂತ ನನ್ನ ಮೆಚುರಿಟಿ ಯೂಸ್ ಮಾಡಿ 3 ಆರ್ಡರ್ ಮಾಡ್ಬಿಟ್ಟೆ. ನೀರ್ ದೋಸೆಗೆ ಚಿಕನ್ ಗೀ ರೋಸ್ಟ್ ಕಾಂಬಿನೇಷನ್ ಮಜಾ ಕೊಡ್ತು. ಪೂರಿಗೆ ಕೈಮಾ ಗೊಜ್ಜು ಅಷ್ಟರಲ್ಲೇ ಇತ್ತು. ಶಾವ್ಗೆ ನಾಟಿ ಕೋಳಿ ಸಾರು ತಿಂದು ಒಳ್ಳೆ ತಾಕತ್ ಬಂತು. ಬಿರಿಯಾನಿ ಒಂದು ಬೇಜಾರು ಮಾಡ್ಕೊಳ್ಳುತ್ತೆ ಅಂತ ಅದನ್ನು ಬಾರಿಸ್ಬಿಟ್ವಿ. ಹುಡುಗಿರೋಗಿ ಭಯ ಪಾನಿ ಅಂತ ಗೋಲ್ಗಪ್ಪ ತಿಂದ್ರೆ ನಾವು ಹಣ ಸೇರ್ವಾ ಅಂತ ಗೋಲ್ಗಪ್ಪ ತಿಂದ್ವಿ. ಫೈನಲ್ ಆಗಿ ಎಂಡ್ ಮಾಡೋಣ ಅಂತ ಒಂದು ಜಾಮೂನ್ ಹಾಕೊಂಡು ಬಿಲ್ ಪೇ ಮಾಡಿ ಸೀದಾ ಮನೆ ಕಡೆಗೆ ಹೊಂಟ್ವಿ.